ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾರೆ ನಾನೇ ಹೇಳಿದ್ದೆ ಕೊಟ್ಬಿಡಿ ಅಂತ. ಡಿ ಕೆ ಶಿವಕುಮಾರ್ ಅವರು ಇನ್ನೂ CM ಆಗಿರಲಿಲ್ಲ. ಅಮೇರಿಕದ ನಿಯೋಗ ನಿಮ್ಮ ಹತ್ರ ಬಂದಿತ್ತು ಡೆಲ್ಲಿ ಮನೆಗೆ. ಟಿ ವಿಲಿ ನೋಡ್ಕೊಂಡು ನೀವೇನು ಡೈಲಾಗ್ ಕೊಡಿದ್ರಿ ಅನ್ನೋದನ್ನು ಒಂದ್ಸರಿ ರಿಕಾಲ್ ಮಾಡ್ಕೊಳ್ಳಿ ಕುಮಾರಣ್ಣ. ಅಮೇರಿಕದ ನಿಯೋಗ ನಿಮ್ಮ ಡೆಲ್ಲಿ ನಿವಾಸಕ್ಕೆ ಬಂದಿತ್ತು. ಡಿ ಕೆ ಶಿವಕುಮಾರ್ ಅವರು CM ಆಗಿರಲಿಲ್ಲ. ನೀವು ಅವ್ರ ಮುಂದೆ ಏನು ಡೈಲಾಗ್ ಕೊಡಿದ್ರಿ ರಿಕಾಲ್ ಮಾಡ್ಕೊಳ್ಳಿ ಬಿಡಿ. ಅಮೇರಿಕದವ್ರ ನಿಯೋಗ ಒಂದು ಬಂದಿತ್ತು ರೀ, ಕನ್ನಡ ಸಮ್ಮೇಳನ ಮಾಡ್ತೀವಿ ಅಂತ ಬಂದಿತ್ತು. ಇನ್ನೂ ಶಿವಕುಮಾರ್ ಅವರು CM ಆಗಿರಲಿಲ್ಲ. ಟಿ ವಿಲಿ ಬರ್ತಾಯಿತ್ತು, ಈಗ ಆಗ್ತಾರೆ. ಆ ನಿಯೋಗದ ಮುಂದೆ ಇವ್ರು ಪ್ರೀತಿ ಇರೋರು ಏನು ಡೈಲಾಗ್ ಕೊಡಿದ್ರು ಅಂತ ನಮಗೆ ಗೊತ್ತಿದೆಯಲ್ಲ. ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ, ಏನು ಡೈಲಾಗ್ ಕೊಡೋದಿದೆ ಅಂತ ಗೊತ್ತಿದಲ್ಲ. ಬರ್ತದೆ, ಟೈಮ್ ಬರುತ್ತೆ, ಅವಾಗ ಹೇಳ್ತೀವಿ, ಗೊತ್ತಾಗ್ತದಲ್ಲ ಬಿಡಿ. ಒಂದು 6 ತಿಂಗಳು ಬಿಡಿ. ನೀವು CM 2 ಸರಿ ಆಗಿದ್ದೀರಾ, ನಿಮ್ಮ ತಂದೆಯವರು ಆಗಿದ್ದಾರೆ. ನಮಗೆ ಅಭಿಮಾನ ಇದೆ. ನಮ್ಮ ಒಕ್ಕಲಿಗರಲ್ಲಿ ಟಾಲೆಸ್ಟ್ ಹೋಗಿದ್ರು ದೇವೇಗೌಡ ಅಜ್ಜಿ ಅಂತ ನಮಗೆ ಅಭಿಮಾನ ಇದೆ. ನಾವೆಲ್ಲ ನಿಮ್ಮನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು. ಬಿಡಿ, ಅವ್ರು ಕೆಲಸ ಮಾಡ್ತಾವ್ರೆ. ಬೆಳಗ್ಗೆ ರೈತರನ್ನ ಎತ್ಕಟ್ಟಬೇಡಿ, ಅಭಿವೃದ್ಧಿಯ ವಿರೋಧಿಗಳು ಅನ್ಸ್ಕೋಬೇಡಿ. ಈ ಭಾಗದ ಹಳೆ ಮೈಸೂರು ಭಾಗದ ಯಾರಾದರೂ ಅಭಿವೃದ್ಧಿಯ ವಿರೋಧಿಗಳಿದ್ದರೆ JDS ಪಕ್ಷದವರು ಅಂತ ನೀವು ಅನಿಸ್ಕೋಬೇಡಿ. ಆಗಲಿ ಕೆಲಸ. ಈ ಭಾಗ ಬೆಳೆದಿಲ್ಲ. ಕೋಲಾರ KR ಪುರಂ ದಾಟ್ತಾ ಇದ್ದಂಗೆ ಕೋಲಾರದವ್ರಿಗೆ ಎಂತೆಂಥ ಕಂಪ್ನಿ, ಎಂತೆಂಥ ಅಪಾರ್ಟ್ಮೆಂಟ್ಗಳು ಏನೆಲ್ಲ ಬಂದಿದೆ. ಈ ಕಡೆ ತಮಿಳ್ನಾಡು ಬಾರ್ಡ್ರಿಗೆ ಹೊಸೂರು ಯಾವ ಥರ ಬೆಳೆದಿದೆ, ಈ ಕಡೆ ದೇವನಹಳ್ಳಿ ಬೆಳೆದಿದೆ, ಈ ಕಡೆ ನೆಲಮಂಗ್ಲದವ್ರಿಗೆ ಏನು ಬೆಳೆದಿದೆ, ಏನು ಪಾಪ ಮಾಡಿದೆ. ಕೆಂಗೇರಿಯಿಂದ ನಿಮಗೆ ಓಟ್ ಹಾಕಿರೋದೇ ಪಾಪನಾ? ಬಿಡಿ, ಇದು ಬೆಳೀಲಿ, ಜನಕ್ಕೆ ದುಡ್ಡಾಗಲಿ. ಜನದ ಈ ಭಾಗದವರು ಪಾಪ ಅಮಾಯಕರು ಹೊರಟರು, ಒಕ್ಕಲಿಗರು ಇರ್ಬೋದು, ಹೊರಟಿರ್ಬೋದು, ಪಾಪ ಅಮಾಯಕರು, ಅವ್ರ ಕೆಲಸ ಸಿಗ್ತಾ ಇಲ್ಲ, ರೈತರ ಆತ್ಮಹತ್ಯೆಗಳಾಗ್ತಾಯಿವೆ, ಕಬ್ಬಿಗೆ ಬೆಲೆ ಇಲ್ಲ, ದುಡಿಮೆ ಮಾಡ್ತಾವ್ರೆ. ಆಗಲಿ, ಹೆಣ್ಮಕ್ಳು ಮದುವೆಗೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಒಕ್ಕಲಿಗರ ಮಕ್ಕಳಿಗೆ. ಈ ಭಾಗದವ್ರಿಗೆ ಒಂದಷ್ಟು ಕಂಪ್ನಿಗಳು ಬರಲಿ ಬಿಡಿ. ಎಲ್ಲದಕ್ಕೂ ವಿರೋಧ ಮಾಡಬೇಡಿ. ನೀವು ಒಬ್ಬ ಕೇಂದ್ರ ಸಚಿವರಾಗಿ ನೀವು ಹೆಂಗೆ ಡಿಫೈನ್ ಮಾಡ್ಕೋತೀರ ಈ ಬಿಡದಿ ಪ್ರಾಜೆಕ್ಟ್ನ ನಾನು ವಿರೋಧ ಮಾಡ್ತೀನಿ ಅಂತ ದೇಶದಲ್ಲಿ? ಯಾವ ಕಂಪ್ನಿ ನಿಮ್ಮನ್ನು ನಂಬಿ ಯಾವುದಾದ್ರು ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ನೀವೊಬ್ಬರು ಕೇಂದ್ರ ಸಚಿವರಾಗಿ ನಾನೊಂದು AI ಪ್ರಾಜೆಕ್ಟ್ನ ವಿರೋಧ ಮಾಡ್ತಾ ಇದ್ದೀರಲ್ಲ. ನೀವು ಈ ದೇಶದ ಒಬ್ಬ ಜವಾಬ್ದಾರಿಯುತ ಕೇಂದ್ರ ಸಚಿವರು. ನಿಮ್ಮನ್ನು ನಂಬಿ ಬೇರೆ ದೇಶದವರು ಬಂದು ಹೆಂಗೆ ಇನ್ವೆಸ್ಟ್ ಮಾಡ್ತಾರೆ, ಇದನ್ನು ನೀವು ಸ್ವಲ್ಪ ಒಂಚೂರು ಅರ್ಥ ಮಾಡ್ಕೊಳ್ಳಿ. ರೈತರನ್ನ ಎತ್ಕೊಡ್ತವ್ರು ಯಾರು? ರೈತರನ್ನ ಎತ್ಕೊಡ್ತವ್ರು. ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ? 2.5 ಕೋಟಿ ರೂಪಾಯಿ 1 ಎಕರೆ ಕೊಡ್ತೀವಿ. ಏನು ರಿಯಲ್ ಎಸ್ಟೇಟು? ನೀನು ಮಾರ್ಕೊಂಡ್ರೆ ರಿಯಲ್ ಎಸ್ಟೇಟ್ ಅಲ್ಲ, ಸರ್ಕಾರ ನೀನು ದುಡ್ಡು ಕೊಟ್ಟರೆ ರಿಯಲ್ ಎಸ್ಟೇಟು. ಕೆಂಪು ವಲಯ ಅಂತ ಮಾಡಿ ನೀನು ಮಾರ್ದಂಗೆ ಮಾಡಿಬಿಟ್ಟಿದ್ಯಲ್ಲಪ್ಪ. ಕೆಂಪು ವಲಯ ಅಂತ ಮಾಡಿ, ರೆಡ್ ಝೋನ್ ಅಂತ ಮಾಡಿ, ನೀವು ಯಾರು ಮಾರ್ದಂಗೆ ಮಾಡಿದಿರಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ ರೆಡ್ ಝೋನ್ ಮಾಡೋದಕ್ಕೆ ಅಲ್ಲಿ ರೈತರಿಗೆ ಭೂಮಿ ಉಳ್ಕೊಳ್ತು, ಇಲ್ಲಾಂದ್ರೆ ಅವಾಗಲೇ. ಆಯಿತು, ಧನ್ಯವಾದ. ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆ. ಈ ಭಾಗದಲ್ಲಿ ಹಿಂಗೇ ಸಾಯಲಿ ಜನ. ನೀವು ಅಭಿವೃದ್ಧಿಯ ವಿರೋಧಿಗಳು, ಹಿಂಗೇ ಇರಲಿ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಸೈಕೋ ಸ್ವಾರ್ಥ ಏನೂ ಇಲ್ಲ. ಒಬ್ಬೊಬ್ರಿಗೆ ಏನಿರುತ್ತೆ ಅಂದರೆ ನಾನು ಮಾಡಬಾರ್ದು, ಇನ್ನೊಬ್ರು ಮಾಡಬಾರ್ದು. ಏನೋ ಅವ್ರಿಗೆಲ್ಲ ಲಾಭ ಆಗುತ್ತೆ ಅಂದರೆ ಅದು ಲಾಭ ಆಗಲ್ಲ. ಇರಬಹುದು, ನಾನು ಯಾಕೆ ಹೇಳೋಣ, ಇರಬಹುದು. ಅವರು ಅಭಿವೃದ್ಧಿ. ಈಗ ಒಳ್ಳೆ ಅವರು 2 ಸರಿ CM ಆಗಿದ್ರಲ್ಲ, ಯಾವ್ದಾರ ಇಲ್ಲೊಂದು ಸಾಫ್ಟ್ವೇರ್ ಕಂಪನಿ ಝೋನ್ ಮಾಡಿದ್ರು, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರು. ಅದರ ನೋಡೋಣಲ್ಲ, ಅದು ಆಗಿಲ್ಲ. ದಂಧೆ ಅನ್ನೋ ಪದ ಬಳಸ್ತಾರೆ ಅವರು. ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೂ ನಾವೇನು ಬ್ರೋಕರ್ಗಳ? ನಾವು ಜನಪ್ರತಿನಿಧಿಗಳ್ರಿ. ನೀವೇನು ಗೆದ್ದಿದ್ದೀರ ಹಂಗೆ ನಮ್ಮನ್ನು ಜನ ಗೆಲ್ಸೋರೆ. ಜನರಿಗೆ ಆಗಬೇಕಾಗಿದ್ದು ಕೆಲಸ ಮಾಡ್ತಾಯಿದ್ದೀವಿ. ನಮ್ಗೆ ಯಾಕೆ ಆ ದರಿದ್ರ ಸರ್ಕಾರ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋವಂಥದ್ದು? ನಾವೇನು ಬ್ರೋಕರ್ಗಳ? ಅಭಿವೃದ್ಧಿ ಮಾಡೋಕ್ಕೆ ಹೊರಟಿದ್ದೀವಿ ರೀ. AICT ಬಂದರೆ ಹಳೆ ಮೈಸೂರು ಪ್ರಾಂತ್ಯದ ಚಿತ್ರಣ ಬದಲಾಗತ್ತೆ ರೀ. ಇವತ್ತು ಅಭಿವೃದ್ಧಿಯ ವಿರೋಧಿಗಳು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.